ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ವೇಕೆನ್ಸೀಸ್ ವಿಡಿಯೋಸ್ ಇದೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾದಂಥ ಒಂದು ಜಾಬ್ನ ತಂದಿದ್ದೀನಿ. ಸೊ ಒಂದು ಕಂಪನಿ ಹೈಯರ್ ಮಾಡ್ತಾ ಇದೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟು ಆ್ಯಂಡ್ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ. ಬಿಫೋರ್ ಒಂದು ಲೈಕ್ ಕೊಡಿ ಚಾನಲ್ಗೆ. ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. 1.5 ತಿಂಗಳಿಂದ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ, ಬಟ್ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದಾರೆ, ಮತ್ತು ಲೈಕ್ಸ್ ಕೂಡ ಆಗ್ತಾಯಿಲ್ಲ. ಪ್ಲೀಸ್ ಒಂದು ಲೈಕ್ ಕೊಡಿ, ತುಂಬ ಜನರಿಗೆ ರೀಚ್ ಆಗುತ್ತೆ. ಓಕೆ, ಫ್ರೆಷರ್ಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಜಾಬ್ ಮ್ಯಾಚ್ ಅಂತ ಇದೆ ಅಲ್ವಾ, ಅಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ಗ್ರೀನ್ ಟಿಕ್ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಇಲ್ಲಿ ಇಮಿಡಿಯೇಟ್ಲಿ ಓಪನಿಂಗ್ ಫಾರ್ ಅಕೌಂಟೆಂಟ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಅಕೌಂಟೆಂಟ್ ಇಮಿಡಿಯೇಟ್ ಆಗಿ ಬೇಕು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟು ಅಂತ ನಾನು ಹೇಳ್ತೀನಿ. ಜಾಬ್ ಹೈಲೈಟ್ಸ್ ಅಂತ ಹೇಳಿದ್ರೆ ಥ್ರೂ ನಾಲೆಜ್ ಆಫ್ GST ಆ್ಯಂಡ್ ಇನ್ಕಮ್ ಟ್ಯಾಕ್ಸ್. ಸೊ ಎನಿ ಗ್ರ್ಯಾಜುಯೇಟ್ ಅಂತಲೂ ಹೇಳಿದ್ದಾರೆ. ಸೊ ಅಲ್ಲಿ ನಾಲೆಜ್ GST ಬಗ್ಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕಾಮರ್ಸ್ ಓದಿದವರಿಗೆ ಇದ್ದೇ ಇರ್ತದೆ. ಸೊ ಹಾಗಾಗಿ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಿ. ಪ್ರಿಪೇರ್ ಒಂದು ವೇಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ಅವರು ಟ್ರೈನಿಂಗ್ ಕೊಡ್ತಾರೆ. ಓಕೆ, ಸೊ ಅದರಲ್ಲಿ ಯಾವುದೇ ಭಯ ಬೇಡ, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಿ. ಯಾಕಂದರೆ ಇಲ್ಲಿ ಜಾಬ್ ಮ್ಯಾಚಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸಿಗೆ ಅವರು ಗ್ರೀನ್ ಟಿಕ್ ಹಾಕಲಿಲ್ಲ. ಸೊ ದಟ್ಸ್ ವೈ ಹೇಳ್ತಾ ಇರೋದು. ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ ನೀವು ಅಪ್ಲೈ ಮಾಡದೇ ಇರಬೇಡಿ. ಸೊ ಇಲ್ಲಿ ಫ್ರೆಷರ್ಸ್ಗೂ ಕೂಡ ಅಲೋ ಇದೆ. ಪ್ರಿಪೇರ್ ಆ್ಯಂಡ್ ಫೈನಲೈಸ್ GST ರಿಟರ್ನ್, ಮೇಂಟೈನ್ ಬುಕ್ ಆ್ಯಂಡ್ ಹ್ಯಾಂಡಲ್ ಆಡಿಟ್. ಸೊ ಇದಿಷ್ಟು ಜಾಬ್ ಡೀಟೇಲ್ ಆಯಿತು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇರುವವರಿಗೆ 5 ವರ್ಷ ಇರಬೇಕು ನೋಡು. ಮತ್ತು ನೆಕ್ಸ್ಟ್ 10 ವೇಕೆನ್ಸೀಸ್ ಇದೆ ನೋಡಿ. ಬೆಂಗಳೂರಲ್ಲಿ ಕೆಲಸ, ಮತ್ತು ಹೆಡ್ ಆಫೀಸ್ ಚೆನ್ನೈ ಮತ್ತು ದೆಹಲಿಯಲ್ಲಿದೆ. ಸೊ ಮಸ್ಟ್ ಹ್ಯಾವ್ ಕೀ ಸ್ಕಿಲ್, ಸ್ಟ್ಯಾಚ್ಯುಟರಿ ಆಡಿಟ್ ಆ್ಯಂಡ್ ಟ್ಯಾಕ್ಸ್ ಆಡಿಟ್, ಇನ್ಕಮ್ ಟ್ಯಾಕ್ಸ್. ಮತ್ತು ಫ್ರೆಷರ್ಸ್ಗೆ ಅವರು ಟ್ರೈನಿಂಗ್ ಕೊಡ್ತಾರೆ. ಸೊ ಅದರ್ ಸ್ಕಿಲ್ ಪ್ರೊಫೆಷನಲ್ ಟ್ಯಾಕ್ಸ್, PF, GST ಆ್ಯಂಡ್ ಆಡಿಟ್. ಸೊ ಇದು ಜಾಬ್ ಡಿಸ್ಕ್ರಿಪ್ಷನನ್ನು ಓದ್ಕೊಳ್ಳಿ ಅಂತ ಒಂದು ಸಲ. ಸೊ ಇಂಡಸ್ಟ್ರಿ ಟೈಪ್ ಯಾವುದಂತ ಹೇಳಿದ್ರೆ ಅಕೌಂಟಿಂಗ್ ಮತ್ತು ಆಡಿಟಿಂಗ್, ಡಿಪಾರ್ಟ್ಮೆಂಟ್ ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್. ಎಂಪ್ಲಾಯ್ಮೆಂಟ್ ನೋಡಿ, ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಎರಡೂ ಇದೆ. ಬಹುಶಃ ಫ್ರೆಷರ್ಸಿಗೆ ಪಾರ್ಟ್ ಟೈಮ್ ಇರ್ಬೋದು, ಮತ್ತು ಟ್ರೈನಿಂಗ್ ಕೊಟ್ಟು ಆದಮೇಲೆ ಅವರಿಗೆ ಫುಲ್ ಟೈಮ್ ಇಟ್ಕೋತಾರೆ. ಸೊ ಯಾಕಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ಗೆ ಗ್ರೀನ್ ಟಿಕ್ ಹಾಕಲಿಲ್ಲ. ಸೊ ಅದು ಮೈಂಡಲ್ಲಿ ಇರಲಿ, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಓಕೆ ನೋಡಿ, ಇಲ್ಲಿ ಎಜುಕೇಷನ್ ಕೂಡ ಕೇಳಿದ್ದಾರೆ ನೋಡಿ. ಎನಿ ಗ್ರಾಜ್ಯುಯೇಟ್ ಮತ್ತು CS ಇನ್ ಸ್ಪೆಷಲೈಸ್ಡ್, ಮತ್ತು MCOM ಆದವರು, ಮತ್ತು CA ಇನ್ ಎನಿ ಸ್ಪೆಷಲೈಸೇಷನ್ ಇದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಎನಿ ಗ್ರಾಜ್ಯುಯೇಟ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ BA, BCom, BSc ಅದು ಯಾವ ಗ್ರಾಜ್ಯುಯೇಟ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಅದು ಮೈಂಡಲ್ಲಿ ಇರಲಿ. ಅಬೌಟ್ ಕಂಪನಿ ನೋಡಿ, ಸಿನ್ಮ್ಯಾಕ್ ಕಂಪನಿ. ಓಕೆ, ಸೊ ಸಿನ್ಮ್ಯಾಕ್ ಕಂಪನಿಯಿಂದ ಹೈಯರ್ ಮಾಡ್ತಾ ಇದ್ದಾರೆ. ಸೊ ವೆಬ್ಸೈಟ್ ನೋಡ್ಕೊಳ್ಳಿ, ಅಲ್ಲಿನಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಇದು ಚೆನ್ನೈಯಲ್ಲಿ ಅವರ ಹೆಡ್ ಆಫೀಸ್ ಇದೆ. ಸೊ ಅದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಬಿಫೋರ್ ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದಂತಹ ಜಾಬ್ ಇದೆ. ಸೊ ಒಂದು ಸೆಕೆಂಡ್ ತೋರಿಸ್ತೀನಿ. ಇಲ್ಲಿ ಜಾಬ್ ಮ್ಯಾಚ್ ಅಂತ ಇದೆಯಲ್ವ, ಸೊ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದೆ ಅಲ್ವಾ. ಸೊ ಅವರಿಗೆ ಮಸ್ಟ್ ಆ್ಯಂಡ್ ಶುಡ್ ಎಕ್ಸ್ಪೀರಿಯನ್ಸ್ ಇರುವವರು ಬೇಕು ಅಂತ ಹೇಳಿದ್ರೆ ಇಲ್ಲಿ ಲೊಕೇಶನ್ ಇದೆ ಅಲ್ವಾ, ಅದೇ ಥರ ಗ್ರೀನ್ ಲೈಟ್ ಇಲ್ಲಿ ಕೂಡ ಹಾಕ್ತಿದ್ರು. ಸೊ ಇದು ಅವ್ರು ಹಾಕಲಿಲ್ಲ ಅಂತ ಹೇಳಿದ್ರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ. ಓಕೆ, ಸೊ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದರೆ ಇಲ್ಲಿ ಅಪ್ಲೈ ಅಂತ ಹೇಳಿ ಬಟನ್ ಕಾಣಿಸ್ತಾ ಇದೆ ನಿಮಗೆ. ಅಪ್ಲೈ ಅಂತ ಇದೆ. ಸೊ ಇಲ್ಲಿ ಒಂದು ಕ್ಲಿಕ್ ಮಾಡಿ ನಿಮ್ಮ ರೆಸ್ಯೂಮೇನ ಸೆಂಡ್ ಮಾಡಿಬಿಡೋದು. ಸೊ ಫೈನಲ್ ಸಬ್ಮಿಟ್ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ಯಾವುದೇ ಥರ ಮತ್ತೊಂದು ಸರಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನನ್ನು ತುಂಬಿಸೋದು ಆ ಥರ ಇದೆಲ್ಲ ಏನಿಲ್ಲ, ಫಿಲ್ ಮಾಡೋದು ಅಂಥದ್ದು ಏನಿಲ್ಲ. ಜಸ್ಟ್ ಇಲ್ಲಿ ಅಪ್ಲೈ ಅಂತ ಇಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರೆಸ್ಯೂಮೇನ ಇದರಲ್ಲಿ ಸೆಂಡ್ ಮಾಡುವಂಥದ್ದು. ಸೊ ಅಲ್ಲಿ ಆದಮೇಲೆ ಫೈಲ್ ಓಪನ್ ಆಗುತ್ತೆ. ಸೊ ನೀವೆಲ್ಲಿ ಫೈಲ್ನ ಹಾಕಿರ್ತೀರ, ಸೊ ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡೋದು. ಓಕೆ, ಸೊ ಇದೇ ಥರ ಜಾಬ್ನ ನೆಕ್ಸ್ಟ್ ತರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.